ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ.ಎಂ.ಎಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದೀವಿ ಗರಿ ಗರಿಯಾಗಿ ಈರುಳ್ಳಿ ಪಕೋಡ. ಸಖತ್ ಟೇಸ್ಟ್ ಇರುತ್ತೆ, ಗರಿ ಗರಿಯಾಗಿರುತ್ತೆ. ಯಾವ ಥರ ಮಾಡಿದೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಇಲ್ಲಿ ನಾನು ಸ್ಲೈಸ್ ಟೈಪ್ ಹೆಚ್ಕೊಂಡಿರೋಂಥ 1 ಕಪ್ಪು ಈರುಳ್ಳಿ ತಗೊಂಡಿನಿ. 1 ಕಪ್ ಕಡಲೆ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ ತಗೊಂಡಿನಿ. ಇಲ್ಲಿ ನಾನು ಒಂದ್ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿನಿ. ಮತ್ತೆ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುದೀನ ತಗೊಂಡಿದೀನಿ. ಮತ್ತೆ ಒಂದ್ 4 ಹಸಿಮೆಣಸಿನಕಾಯಿನ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದೀನಿ. ಇವಾಗ ಸ್ವಲ್ಪ ಎಲೆಕೋಸನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಮೈದಾ ಹಿಟ್ಟು ತಗೊಂಡಿದೀನಿ 2 ಸ್ಪೂನ್ ಆಗುವಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬಿಸಿ ಆಗಿರುವಂತ ಆಯಿಲ್ ತಗೊಂಡಿದೀನಿ. ಆಯಿಲ್‌ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ತಗೊಳ್ಳಿ. ಇನ್ನು ನನ್ನ ಚಾನಲ್‌ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆ ತಗೋಬಿಟ್ಟು ಈರುಳ್ಳಿ ಈರುಳ್ಳಿನ ಹಾಕೊಳ್ಳಿ. ನೋಡಿ ಈ ತರ ಸ್ಲೈಸ್ ಆಗಿ ಹೆಚ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಮತ್ತೆ ಬೇಗ ಆಯಿಲಲ್ಲಿ ಫ್ರೈ ಆಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹೆಚ್ಚಿ ಇಟ್ಕೊಂಡಿರೋಂಥದ್ದನ್ನ ಹಾಕೊಂಡಿದೀನಿ. ಇವಾಗ ಸ್ವಲ್ಪ ಪುದೀನ ಮತ್ತೆ ಹಸಿರು ಮೆಣಸಿನಕಾಯಿ ಮತ್ತೆ ಎಲೆಕೋಸನ್ನ ಹಾಕೊಂಡಿದೀನಿ. ನೋಡಿ ಈ ತರ ಎಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಸಹ ಸಖತ್ತಾಗಿ ಬರುತ್ತೆ. 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದೀನಿ. ನೋಡಿ 1 ಸ್ಪೂನ್ ಖಾರದ ಪುಡಿ ಮತ್ತೆ ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ಜೀರಿಗೆ. ಇವಾಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಪ್ರೆಸ್ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಮತ್ತೆ ಕಲಿಸ್ಬಿಟ್ಟು ಕಡಲೆ ಹಿಟ್ಟನ್ನ ಹಾಕೋಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಕಾಯಿಸಿದಂಥ ಆಯಿಲ್‌ನ ಹಾಕೋಬೇಕಾಗುತ್ತೆ. ಬಿಸಿ ಮಾಡಿ ಹಾಕೊಳ್ಳಿ. ಅವಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಆಯಿಲ್‌ನ ಅಷ್ಟು ತಗೊಳ್ಳೋದಿಲ್ಲ. ಬೇಯಿಸ್ಬೇಕಾದ್ರೆ ಅಷ್ಟು ಪಕೋಡ ಆಯಿಲ್‌ನ ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಬಿಸಿ ಆಯಿಲ್ ಹಾಕೊಳ್ಳೋದ್ರಿಂದ ಸರಿಯಾಗುತ್ತೆ. ಇವಾಗ ನಾವು ಸ್ವಲ್ಪನೇ ನೀರು ಹಾಕೋಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪನೇ ಹಾಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕೋಬೇಡಿ. ಸ್ವಲ್ಪನೇ ಎಷ್ಟು ಬೇಕು ನೋಡ್ಬಿಟ್ಟು ಈ ಥರ ಅಂಟುತ್ತೆ ಆ ಥರ ನೀವು ಕಲಿಸ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಯಿತು ಪಕೋಡದಿಟ್ಟು. ಇನ್ನೊಂದು ಕಡೆ ಒಂದು ಬಾಣಲಿಲಿ ಆಯಿಲ್‌ನ ಬಿಸಿಗಿಟ್ಟಿದ್ದೆ. ನೋಡಿ ಇವಾಗ ಹಾಕೊಳ್ಳೋಣ. ಕ್ಲೀನಾಗಿ ಆಯಿಲು ಬಿಸಿ ಆದಮೇಲೆ ನೀವು ಪಕೋಡನ ಹಾಕೊಳ್ಳಿ. ಇಲ್ಲ ಅಂದರೆ ಕೆಳಗಡೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಬಿಸಿಯಾಗಿದೆ. ನಿಧಾನವಾಗಿ ಹಾಕೊಳ್ಳಿ. ನೋಡಿ ಇದು ಚಿಕ್ಕದಾಗಿ ಸ್ಲೈಸ್ ಟೈಪ್ ಹೆಚ್ಚಿರೋದ್ರಿಂದ ಬೇಗನೆ ಆ ಪಕೋಡ ಆಗುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಬಿಟ್ಟು ನೀವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ನೀಟಾಗಿ 2 ಕಡೆನೂ ಮಗ್ಚ್ಬಿಟ್ಟು ಬೇಯಿಸ್ಕೊಳ್ಳಿ. ನನ್ನ ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ಹಳೆ ವಿಡಿಯೋಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಈಗ ಪಕೋಡ ರೆಡಿ ಆಗ್ತಾ ಇದೆ. ನೀವೊಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಇವಾಗ ರೆಡಿ ಆಯಿತು ಗರಿ ಗರಿಯಾದ ಈರುಳ್ಳಿ ಪಕೋಡ. ಟೇಸ್ಟ್ ಸಹ ಅಷ್ಟೇ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ. ನೋಡಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.